पूज्याय राघवेन्द्राय सत्यधर्मार्ताय च भजतां कल्पवृक्षाय नमतां कामधेनुवे. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ನನ್ನ ಜೀವನದಲ್ಲಿ ನಡೆದ ರಾಯರ ಪವಾಡಗಳು. ರಾಯರ ಬಗ್ಗೆ ಒಂದು ಟೈಮಲ್ಲಿ ನನಗೆ ಏನೇನೂ ಗೊತ್ತಿರಲಿಲ್ಲ. ರಾಯರ ಬಗ್ಗೆ ವಿಷಯನೇ ಗೊತ್ತಿರಲಿಲ್ಲ. ನಿಜ ಅಂದರೆ ಗುರುವಾರ ಯಾಕಾಗಿ ಮಾಡಿದ್ರು ಅನ್ನೋ ಅಂದಾಜು ಕೂಡ ನನಗೆ ಒಂದು ಕಾಲದಲ್ಲಿ ಇರಲಿಲ್ಲ. ಹಾಗೆ ನಾನು ಬೇರೆಯವರ ಬಲವಂತದ ಮೇರೆಗೆ ಹಿಂದಿನ ವರ್ಷ ಆರಾಧನೆಗೆ ಅಂದರೆ ಡಿಸೆಂಬರ್ 24ಕ್ಕೆ ಆರಾಧನೆಗೆ ನಾನು ನನ್ನ ಫ್ರೆಂಡ್ ಒತ್ತಾಯದ ಮೇರೆಗೆ ಆರಾಧನೆಗೆ ರಾಯರ ಮಠಕ್ಕೆ ಹೋಗಿದ್ದೆ. ರಾಯರ ಮಠಕ್ಕೆ ಹೋಗಿ ರಾಯರ ಹತ್ರ ಬೇಡಿಕೊಂಡು ಹಾಗೆ ರಾಯರ ಹತ್ರ ನನ್ನ ಕೋರಿಕೆಯನ್ನು ಇಟ್ಟು ನಾನು ಪುನಃ ಮನೆಗೆ ಬಂದೆ. ಹಾಗೆ ಬಂದಾಗ ಒಂದು ಸ್ವಲ್ಪ ತಿಂಗಳ ನಂತರ ನನಗೆ ಒಂದು ಕನಸು ಬಿತ್ತು. ಕನಸಲ್ಲಿ ರಾಯರು ಸ್ವತಃ ಕಾಣಿಸ್ಕೊಂಡು ನಾನೇ ನಿಮ್ಮ ಮನೆಗೆ ಬರ್ತಿದ್ದೀನಿ, ನನಗೆ ಸ್ವಾಗತಕ್ಕೆ ಸಿದ್ಧ ಮಾಡು ಅಂತ ಹೇಳಿದರು. ಹಾಗೆ ಅವರು ಮತ್ತೆ ಡಿಸೆಂಬರ್ 19ಕ್ಕೆ ನಾನು ನಿಮ್ಮ ಮನೆಗೆ ಬರ್ತಿದ್ದೀನಿ, ಮತ್ತು ಡಿಸೆಂಬರ್ 26 ಏಕಾದಶಿ ಇದೆ, ಏಕಾದಶಿಯ ದಿನ ನನಗೆ ಹೂ ಹಾಕಿ ಪೂಜೆ ಮಾಡುವಂತಿಲ್ಲ, ತುಳಸಿಯನ್ನು ಹಾಕಿ ಪೂಜೆ ಮಾಡಬೇಕು, ಮತ್ತು ಜೋಡಿ ತುಪ್ಪದ ದೀಪವನ್ನು ಹಚ್ಚಬೇಕು ಅಂತ ಹೇಳಿ ಮೊದಲನೇದಾಗಿ ರಾಯರು ಹೇಳಿದರು. ಹಾಗೆ ನನ್ನ ಫ್ರೆಂಡ್ ಹತ್ರ ನಾನು ಕೇಳಿದೆ, ಮತ್ತು ಈ ಥರ ನನಗೆ ಕನಸು ಬಿತ್ತು, ಏಕಾದಶಿ ದಿನ ರಾಯರಿಗೆ ಹೂ ಹಾಕಬಾರ್ದಂತೆ, ತುಳಸಿ ಹಾಕಬೇಕಂತೆ ಅಂತ ಹೇಳಿ. ಅವ್ರ ಮನೇಲೂ ಗೊತ್ತಿಲ್ಲಾಗಿತ್ತು, ಅವ್ರ ಮನೇಲಿ ಹೂ ಹಾಕ್ತಾಯಿದ್ರು ರಾಯರಿಗೆ ಏಕಾದಶಿಯ ದಿನ. ಹಾಗೆ ಹೋಗಿ ಅವಳ ಹತ್ರ ಮಠಕ್ಕೆ ಪ್ರತಿ ಗುರುವಾರ ಅವಳು ಮಠಕ್ಕೆ ಹೋಗ್ತಿದ್ಲು. ಆ ದಿನ ಡಿಸೆಂಬರ್ 26, 2024 ಅದು ಏಕಾದಶಿ ಮತ್ತು ಗುರುವಾರನೇ ಬಂದಿತ್ತು. ಹಾಗಾಗಿ ಗುರುವಾರ ಅವಳು ಮಠಕ್ಕೆ ಹೋಗಿದ್ಲು. ಅವಳ ಹತ್ರ ಏನಂತ ಅಂದರೆ ನೆಗೆಟಿವ್ ಇದ್ದರೂ ನನಗೆ ತಿಳಿಸ್ಬೇಕು, ಪಾಸಿಟಿವ್ ಇದ್ದರೂ ನನಗೆ ತಿಳಿಸ್ಬೇಕು ಅಂತ ಹೇಳಿದೆ. ಅಂದರೆ ಹೂ ಹಾಕಿದರೂ ನನಗೆ ಹೇಳಬೇಕು, ತುಳಸಿ ಹಾಕಿದರೂ ನನಗೆ ಹೇಳಬೇಕು, ನನಗೆ ಏನೇನೂ ಗೊತ್ತಿಲ್ಲ ರಾಯರ ಬಗ್ಗೆ, ನನಗೆ ರಾಯರು ಹೇಳಿದ ಸತ್ಯನೇ ಇಲ್ವ ಅಂತ ಗೊತ್ತಾಗಬೇಕು ಅಂತ ಹೇಳಿದೆ. ಕಡೆಗೆ ಅವಳು ಫೋಟೋ ತೆಗೆದು ಬಿಟ್ಲು. ಅಲ್ಲಿ ರಾಯರಿಗೆ ಫುಲ್ಲು ತುಳಸಿ ಹಾಕಿದ್ರು, ಹೂ ಹಾಕಿರಲಿಲ್ಲ. ಹಾಗೆ ನನ್ನ ಕನಸಲ್ಲಿ ರಾಯರು ಹೇಳಿದ್ದು ಸತ್ಯ ಅಂತೇಳಿ ನನಗೆ ನಂಬಿಕೆ ಬಂತು. ಹಾಗೆ ನನ್ನ ಫ್ರೆಂಡ್ ಒಬ್ಬಳು ಸರ್ಪ ಸಂಸ್ಕಾರ ಮಾಡೋದಕ್ಕೆ ರಾಯರ ಹತ್ರ ಆದೇಶವನ್ನು ಕೇಳಿದ್ಲು. ಅವರು ಕೊಟ್ಟ ಆದೇಶದ ದಿನ ಮತ್ತು ಸರ್ಪ ಸಂಸ್ಕಾರ ಕ್ಯಾಲೆಂಡ್ರಲ್ಲಿ ಸರ್ಪ ಸಂಸ್ಕಾರದ ದಿನ ಎರಡೂ ಒಂದೇ ಇತ್ತು. ರಾಯರು ಯಾವ ಡೇಟು ಕೊಟ್ಟಿದ್ರು ಅವಳಿಗೆ ಸರ್ಪ ಸಂಸ್ಕಾರ ಮಾಡೋದಕ್ಕೆ, ಅದೇ ದಿನ ಸರ್ಪ ಸಂಸ್ಕಾರದ ದಿನ ಅಂತ ಹೇಳಿ ಕ್ಯಾಲೆಂಡ್ರಲ್ಲಿ ಇತ್ತು. ಮುಕ್ತಿನಾಗ ಕ್ಷೇತ್ರದಲ್ಲಿ ಸರ್ಪ ಸಂಸ್ಕಾರದ ದಿನ ಆಗಿತ್ತದು. ಹಾಗೆ ಮತ್ತೊಬ್ಬರು ಮತ್ತೆ ಸ್ವಲ್ಪ ದಿನ ಆದಮೇಲೆ ಮತ್ತೆ ಕನಸಲ್ಲಿ ಕಾಣಿಸ್ಕೊಂಡು ನಿಮ್ಮ ಮನೆಗೆ ಮಂತ್ರಾಲಯದಿಂದ ಬೃಂದಾವನ ಬರ್ತದೆ ಅಂತ ಹೇಳಿ ರಾಯರು ಹೇಳಿದ್ರು. ಹಾಗೆ 15 ದಿನ ಟೈಮ್ ಕೊಟ್ಟಿದ್ರು ಅವರು. 15 ದಿನ ಟೈಮಲ್ಲಿ ಮಂತ್ರಾಲಯದಿಂದ ಬೃಂದಾವನನೂ ನಮ್ಮ ಮನೆಗೆ, ಮತ್ತು ತುಂಗಭದ್ರಾ ನೀರು ಕೂಡ ಬಂದು ತಲುಪ್ತು ಮನೆಗೆ. ಮತ್ತೊಬ್ಬರು ರಾಯರ ಹತ್ರ ಕೆಲಸದ ಬಗ್ಗೆ ಕೇಳಿದರು. ಅವರು ಕೆಲಸದ ಬಗ್ಗೆ ಕೇಳಿದಾಗ ಅವ್ರು ಯಾವ ಕೆಲಸ ಅಂದ್ಕೊಂಡಿದ್ರು ಅದಕ್ಕೆ ರಾಯರು ಒಪ್ಪಿಗೆಯನ್ನು ಕೊಡಲಿಲ್ಲ. ಹಾಗೆ ಬೇರೆ ಕೆಲಸ ಸಿಕ್ಕುತ್ತೆ ಅಂಥೇಳಿ ರಾಯರಿಂದ ಒಪ್ಪಿಗೆ ಸಿಕ್ತವ್ರಿಗೆ. ಹಾಗೆ ಅವರು ನಿನ್ನೆ ಕಾಲ್ ಮಾಡಿ ತಿಳಿಸಿದ್ರು, ಹೌದು ನನಗೆ ಬೇರೆ ಕೆಲಸ ಸಿಕ್ತು ಮತ್ತು ಅಂತ ಹೇಳಿ ಕಾಲ್ ಮಾಡಿ ತಿಳಿಸಿದರು ಅವರು.